ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾವು ಬೇರೆ ಒಂದು ವಿಡಿಯೋ ಮಾಡೋದಕ್ಕೆ ರೋಡ್ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ನೋಡಿದ್ವಿ, ಏನೋ ಒಂಥರ ಫ್ಯಾಕ್ಟ್ರಿ ಥರ ಕಾಣಿಸ್ತಾ ಇತ್ತು. ಎಲ್ಲಿ ನೋಡ್ರು ಈ ದವನದ ಹೂಗಳು ಬಿದ್ದಿತ್ತು. ನಮ್ಗೆ ಆಶ್ಚರ್ಯ ಆಯಿತು. ಇದು ಒಂಥರ ಸ್ಮೆಲ್ ಚೆನ್ನಾಗಿದೆ ಇದು. ಅದರಿಂದ ನೋಡೋಣ ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ನೋಡ್ತಾ ಇದ್ದೀವಿ. ಇದು ಒಂದು ಪರ್ಫ್ಯೂಮ್ ಫ್ಯಾಕ್ಟರಿ. ಇದು ದವನದಿಂದ ಆಯಿಲ್ ತೆಗಿತಾರೆ. ಇದು ಹೈದರಾಬಾದು, ಬೆಂಗಳೂರು ಅಲ್ಲಿ ಹೋಗಿ ಅಲ್ಲಿ ಆಯಿಲ್ನ ಪರ್ಫ್ಯೂಮ್ಗೆ, ಆಯುರ್ವೇದಕ್ಕೆ ಯೂಸ್ ಮಾಡ್ಕೊತಾರೆ. ಬನ್ನಿ ಇದ್ರ ಪ್ರೊಸೆಸ್ ಹೆಂಗಿದೆ ಅಂತ ನೋಡೋಣ. ರೈತರಿಗೆ ಕೇಳಿ ತಿಳ್ಕೊಳ್ಳೋಣ. ಇದು ರೈತರ ಕಡೆ ತೊಗೊಂಬಂದು ಇಲ್ಲಿ ಪ್ರೊಸೆಸ್ ಮಾಡ್ತಾರೆ, ಹೆಂಗ್ ಮಾಡಬೇಕು ಅಂತ. ಬನ್ನಿ ನೋಡೋಣ ಅದ್ರ ವಿಧಾನ ಏನಿದೆ, ಹೆಂಗ್ ಮಾಡ್ತಾರೆ, ಎಷ್ಟು ಗಂಟೆ ಇದನ್ನ ಬಾಯ್ಲ್ ಮಾಡ್ತಾರೆ ಎಲ್ಲ ಬನ್ನಿ ಇಲ್ಲೇ ಇದೆ. ರೈತರ ಕಡೆಯಿಂದಾನೇ ಹೇಳ್ತೀನಿ, ನಾನು ಹೇಳ್ತೀನಿ ಹೇಗಾರಂತ. ಬನ್ನಿ ನೋಡೋಣ. ಸುಗಂಧ ದ್ರವ್ಯ ಮಾಡುವ ಗಿಡಗಳು, ಇದರ ಹೆಸರು ಬಂದು ದವನ. ಬನ್ನಿ ಇದು ಮಾಡುವ ವಿಧಾನ ಹೆಂಗೆ ಅಂತ ನೋಡೋಣ. ಬನ್ನಿ ನೋಡಿ ಫ್ರೆಂಡ್ಸ್, ಹಿಂಗೆಲ್ಲ ಒಣಗಾಕ್ತಾರೆ. ಫಸ್ಟ್ ಕಿತ್ಕೊಂಡ್ಬರ್ತಾರೆ ತೋಟದಿಂದ, ಈ ತರ ಒಣಗಾಕ್ತಾರೆ. ಬನ್ನಿ ಫ್ಯಾಕ್ಟ್ರಿಗೆ ಹೋಗಿ ನೋಡೋಣ. ನೋಡಿ ಇದೆಲ್ಲ ಸುಗಂಧ ದ್ರವ್ಯನೇ, ಇವೆಲ್ಲ ಪೂರ್ತಿ ಎಲ್ಲ ಸೊಪ್ಪೆ. ಇದು ಸುಗಂಧ ದ್ರವ್ಯ ಸೊಪ್ಪುಗಳೇ ಕಿತ್ಕೊಂಡಿದೆ. ನೋಡಿ ಇದು ಬೆಳೆಯೋದಕ್ಕೆ, ಗಿಡಗಳು ಬೆಳೆಯೋದಕ್ಕೆ ನೀರು ನೋಡಿ ಯಾವ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೀರು, ತುಂಬ ಚೆನ್ನಾಗಿದೆ. ಬೆಳಗ್ಗೆ ನವಿಲ್ ಸೌಂಡು, ಕೊಕ್ಕರೆಗಳು ನೋಡಿ ಎಷ್ಟಿದೆ, ಫುಲ್ಲು ಕೊಕ್ಕರೆಗಳಿದೆ. ದವನನ ರೈತರ ಕಡೆಯಿಂದ ಇವರು ಕೊಂಡ್ಕೊಂಡ್ಬರ್ತಾರೆ. ನೋಡಿ ಈ ಥರ ಫ್ಯಾಕ್ಟ್ರೀಸಲ್ಲಿ ಟ್ಯಾಕ್ಟ್ರ್ ತುಂಬಿಸ್ತಾ ಇದೆ ನೋಡಿ ದವನ. ಅದೆಲ್ಲ ಫಸ್ಟು ದವನ ಕಿತ್ಕೊಂಡ್ಬಂದು ಒಂದು ದಿವಸ ಒಣಗಾಕ್ತಾರೆ. ಒಣಗಾಕಿದ್ಮೇಲೆ ಅದರ ಫ್ಯಾಕ್ಟ್ರಿಗಳಲ್ಲಿ ತೊಗೊಂಡು ಬಂದು ನೋಡಿ ಫಸ್ಟ್ಗೆ ಈ ಥರ ಒಂದು ಬಾಯ್ಲರ್ ಇರುತ್ತೆ. ಈ ಥರ ಒಂದು ಬಾಯ್ಲರ್ ಆಗ್ತದೆ. ಒಂದು ಟ್ಯಾಕ್ಟರ್ ಲೋಡು ಒಂದು ಬಾಯ್ಲರ್ಗೆ ಆಗುತ್ತೆ. ಈ ಥರ 4 ಬಾಯ್ಲರ್ಸ್ ಇದ್ದಾವೆ. ಇದು ಒಂದ್ಸರಿ ಒಂದು ಟ್ಯಾಕ್ಟರ್ ಲೋಡನ್ನ ದವನನ ಇದ್ರಲ್ಲಿ ಹಾಕಿದ ಮೇಲೆ 8 ಅವರ್ಸ್ ಅದನ್ನ ಮುಚ್ಚಿಬಿಟ್ಟು ಬಿಸಿ ಹಾಟ್ ವಾಟರ್ನ ಇದರಲ್ಲಿ ಬಿಟ್ಟು 8 ಅವರ್ಸ್ ಚೆನ್ನಾಗಿ ಕುದಿಸ್ತಾರೆ. ಅದರಲ್ಲಿ ಕುದಿಸಿದ ನೀರ್ನ ಹಿಂದಗಡೆ ಬರುತ್ತೆ, ಹಿಂದಗಡೆಯಿಂದ ಆಯಿಲ್ ಬರುತ್ತೆ. ನಿಮ್ಗೆ ಬನ್ನಿ ಅದು ಹೆಂಗೆ ಬಾಯ್ಲ್ ಮಾಡೋ ಯಂತ್ರ ಹೆಂಗಿದೆ ಅಂತ ತೋರಿಸ್ತೀನಿ. ಇದು ನೋಡಿ 1000 ಲೀಟರ್ ಬಾಯ್ಲರ್ ಇದೆ. ಇದನ್ನು ಚೆನ್ನಾಗಿ ಈ ಬಾಯ್ಲರ್ ನೀರ್ನ ಆ 4 ಕಂಟೈನರ್ಗಳಿದಾವಲ್ಲ ಅದ್ರಲ್ಲಿ ಬಿಡ್ತಾರೆ. 8 ಅವರ್ಸ್ ಅದು ಹಂಗೆ ಇರುತ್ತೆ. 8 ಅವರ್ಸ್ ಆದ್ಮೇಲೆ ನೋಡಿ ಟ್ರ್ಯಾಕ್ಟರಲ್ಲಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ದವನ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ. ಈ ಥರ ಅನ್ಲೋಡ್ ಮಾಡಿ ಹಾಕ್ತಾರೆ. ಇದು ಬನ್ನಿ ಮುಂದೆ ಅದು ಹಿಂದೆ ತೋರಿಸ್ತೀನಿ ಹೆಂಗಿದೆ ಪ್ರೊಸೆಸ್ ಅಂತ. ಬಾಯ್ಲ್ ನೋಡಿ ಈ ಥರ ಬಾಯ್ಲ್ ಇದರ ಹಾಕಿ ಕಂಟೈನರಲ್ಲಿ ಹಾಕ್ತಾರೆ. ಫಸ್ಟು ಇದನ್ನ ಮುಚ್ಚಿಬಿಡ್ತಾರೆ 8 ಅವರ್ಸು. ಅಲ್ಲಿ 1000 ಲೀಟ್ರ್ ಇದೆಯಲ್ಲ ಹಾಟ್ ವಾಟರ್ನ ಇದ್ರಲ್ಲಿ ಬಿಡ್ತಾರೆ. ಈ ಪೈಪ್ಸ್ ಮುಖಾಂತರ ಬಿಡ್ತಾರೆ. ಬಿಟ್ಟು 8 ಅವರ್ಸ್ ಹಂಗೆ ಕ್ಲೋಸ್ ಮಾಡಿ 8 ಅವರ್ಸ್ ಆದಮೇಲೆ ಅನ್ಲೋಡ್ ಮಾಡ್ತಾರೆ, ತೆಗೆದುಬಿಡ್ತಾರೆ. ಇದನ್ನ ಈ ದವನನ ಈ ಪೈಪ್ ಮುಖಾಂತರ ಈ ಟ್ಯಾಂಕಲ್ಲಿ ಬಿಡ್ತಾರೆ. ಇದೆಲ್ಲ ಹಾಟ್ ವಾಟರ್ ನೋಡಿ, ಹೊಗೆ ಬರ್ತಾ ಇದೆ. ಒಳ್ಳೆ ಪೈಪ್ ಕಾಣ್ತಾ ಇದೆ ನಿಮಗೆ. ಈ ಪೈಪ್ಸಲ್ಲೆಲ್ಲ ದವನದು ಆಯಿಲ್ ಇದೆ. ಬಾಯ್ಲ್ ಆಗಿದ್ದು ದವನ ಎಲ್ಲ ಅಲ್ಲಿಗೆ ಬರುತ್ತೆ, ಪ್ರೊಸೆಸ್ಸಲ್ಲಿ ಮುಂದೆ ಬರುತ್ತೆ. ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬೆಂಗಳೂರು, ಹೈದರಾಬಾದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ.
ಸ್ನೇಹಿತರೆ, ದವಣನ ಪರ್ಫ್ಯೂಮ್ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾರೆ, ಮತ್ತು ಕ್ಯಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ, ಆಯುರ್ವೇದಿಕಲ್ಲಿ ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಇಷ್ಟೊತ್ತು ನೀವು ದವಣ ಹೆಂಗೆ ತಯಾರು ಮಾಡ್ತಾರೆ, ಅದು ಸೆಂಟ್ ಹೆಂಗೆ ರೆಡಿ ಮಾಡ್ತಾರೆ, ಆಯಿಲ್ ಹೆಂಗೆ ರೆಡಿ ಮಾಡ್ತಾರೆ ಅಂತ ನೋಡಿದ್ರಿ. ಇವಾಗ ಅದ್ರ ಉಪಯೋಗಗಳೇನು ಅಂತ ತಿಳಿಸ್ಕೊಡ್ತೀನಿ ನೋಡಿ. ದವಣದ ಆಯಿಲ್ನ ಹೊಟ್ಟೆಗೆ ಮಸಾಜ್ ಮಾಡಿಕೊಂಡ್ರೆ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ. ಮತ್ತು ದವಣದ ಎಣ್ಣೆನೂ ಮಧುಮೇಹದ ಚಿಕಿತ್ಸೆಯಲ್ಲೂ ಉಪಯೋಗಿಸ್ತಾರೆ. ಮತ್ತು ನಿಮಗೆ ಮೈಕೈ ನೋವು ಬಂದರೆ ದವಣದ ಎಣ್ಣೆ ಹಚ್ಚಿದ್ರೂ ಮೈಕೈ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇಷ್ಟೊತ್ತು ನಾನು ಹೇಳಿದೆ, ನಮ್ಮ ರೈತರ ಕೇಳಿ ಇವಾಗ ಅದು ಹೆಂಗೆ ಮಾಡ್ತಾರೆ ಪ್ರೋಸೆಸ್ಸು ಅದನ್ನು ನೋಡೋಣ ಬನ್ನಿ. ಬೀಜ ಬಿಡ್ತಾರೆ. ಬೀಜದಿಂದ ನಾರಾಗ್ತದೆ. ನಾರಾಗ್ಬಿಟ್ಟು ಆಮೇಲೆ ಅದು ಎತ್ಕೊಂಡೋಗ್ಬಿಟ್ಟು ನಾಟಿ ಮಾಡೋದು. ನಾಟಿ ಮಾಡಿ ಬೆಳೆದ್ಬಿಟ್ಟು ಆಮೇಲೆ 3-3.5 ತಿಂಗಳಾಗ್ತದೆ. ತಿರ್ಗಿ ಆಮೇಲೆ ತಂದು ಕೊಯ್ದು ಹಾರಾಕ್ಬಿಟ್ಟು ಒಂದ್ ದಿವಸ ಹಾರಾಕ್ಬಿಟ್ಟು ತಿರ್ಗಿ ಆಮೇಲೆ ತಂದು ಡ್ರಮ್ಗೆ ಹಾಕಿ ಇದು ಡ್ರಮ್ಮಲ್ಲಿ ಹಾಕಿ ಬಾಯ್ಲ್ ಮಾಡ್ತಾರೆ ಬಿಸಿ ನೀರಲ್ಲಿ. ಆಯಿಲ್ ಬರ್ತದೆ. ಎಣ್ಣೆ ಓಕೆ ಬರ್ತೀವಿ. ಇದು ಬೇಯಿಸೋದು ಹಂಗಂದ್ರೆ ಬಾಯ್ಲರು ಯಾರ್ಸೋದು ಏನಂದ್ರೆ ಇಲ್ಲಿ ಬೆಂಕಿ ಹಾಕ್ತಾ ಇದ್ರೆ ಅಲ್ಲಿ ಅದು ಚಿಕ್ಕದ್ ನೀರ್ದು, ಅದು ನೀರು ನೋಡ್ಕೊಬೇಕು. ನೀರು ಇಷ್ಟುವರೆಗೂ ಇರಬೇಕು. ಕಮ್ಮಿ ಆದ್ರೆ ಅಲ್ಲಿ ಆಯಿಲ್ ಇಂಜಿನ್ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಸ್ಟಾಪ್ ಆಗೋದು. ಗೇಟ್ ಮತ್ತೆ ಆನ್ ಮಾಡ್ಕೊಬೇಕು. ಇಲ್ಲಿ ಆನ್ ಮಾಡಿದ್ರೆ ಅಲ್ಲಿ ಮಾಡಿ 1, 2, 3 ಅಲ್ಲಿ ಹೋಗಿ ಅಲ್ಲಿಂದ ಬಿಸಿ ಎಲ್ಲ ಅಲ್ಲಿ ಆ ಪೈಪ್ ಹೋಗೋದು. ಬಿಸಿ ನೀರೇ ಹೋಗೋದು. ಅದೆಲ್ಲ ಬಿಸಿ ನೀರೇ ತೊಟ್ಯಾಗ ಬಂದು ಇಲ್ಲಿಂದ ಮತ್ತೆ ಆಯಿಲ್ ಡ್ರಮ್ ಐತಲ್ಲ ಅಲ್ಲಿ ಹೋಗತ್ತೆ ಸೀದಾ ಆಯಿಲ್ ಎಲ್ಲ. ನೀರ್ ಅಲ್ಲೇ ಇರ್ತದೆ, ನೀರ್ ಹೋಗ್ತಾ ಇರ್ತದೆ, ಎಣ್ಣೆ ಮಾತ್ರ ಅಲ್ಲೇ ಇರ್ತದೆ. ಅದೇ ತರ ಅಲ್ಲಿ ತೊಟ್ಟಿಯಲ್ಲಿ ಇರೋದು ಅದು ನೀರು ಪೈಪಲ್ಲಿ ಇರೋದು ಹೀಟ್ ಇರ್ತದೆ. ಅಲ್ಲಿ ಹೋಗಿ ಆ ಕಡೆ ಆಗಲ್ಲ. ಪೈಪ್ ಹೀಟ್ ಐತೆ ನೋಡು, ಹೀಟ್ ನೀರ್ ಅಲ್ಲೂ ಹೀಟ್ ಬರೋದು. ಅವು ಹೀಟ್ ಬರ್ತದೆ, ಕೋಲ್ಡ್ ಆಗಿ ಆಚೆಗೆ ಹೋಗೋದು. ಇದೆಲ್ಲ ಪ್ರೊಸೆಸ್ ಮಾಡಿ ಎಷ್ಟು ದಿನ ಬೇಕಿತ್ತು? ಪ್ರೊಸೆಸ್ ಮಾಡಿ ಇದೆಲ್ಲ ಮಾಡೋದಕ್ಕೆ ಎಷ್ಟು ದಿನ ಬೇಕಿತ್ತು? ಇವೆಲ್ಲ ಐಟಮ್ ಇಲ್ಲ 3-4 ತಿಂಗಳು 6 ತಿಂಗಳಿಂದ ಮಾಡ್ತಾ ಇದ್ದಾರೆ. 6 ತಿಂಗಳಿಂದ ಮಾಡಕ್ಕೆ 6 ತಿಂಗಳು. ಅಲ್ಲ, ಇವಾಗ ಒಂದ್ಸರಿ ಇವಾಗ ಅಲ್ಲಿ ಟ್ಯಾಕ್ಟ್ರಿಂದ ಬರುತ್ತಲ್ಲ ದವನ ಬರುತ್ತಲ್ಲ, ಆ ದವನ ನೀವು ಇದ್ರಲ್ಲಿ ಹಾಕ್ತೀರಾ ಬಾಯ್ಲರ್ ಅಲ್ಲಿ? ಅದೆಲ್ಲ 7 ಗಂಟೆಗೆ. ಓಕೆ, ಬೆಳಗ್ಗೆ 7 ಗಂಟೆ ಹಾಕ್ತೀರಾ? ಬೆಳಗ್ಗೆ 7 ಗಂಟೆ ಹಾಕ್ಬಿಟ್ಟು 4 ಗಂಟೆಗೆ ಇದ್ರಾಗ ಬೀಜ ಬೀಳೋದು. ಓಕೆ, ಇದು ಬೀಜ 8 ಅವರ್ ಬೇಯಿಸೋದು. 8 ಅವರ್ ಆಗುತ್ತೆ. 8 ಅವರ್ ಇರಬೇಕು. ಆಮೇಲೆ ಈ ತರ ಅನ್ವರ್ ಮಾಡಿಬಿಟ್ಟು 1 ತಿಂಗಳು ಬಿಡ್ಬೇಕಿದು ಪೈರು. ಆಮೇಲೆ 2 ತಿಂಗಳು 2.5 ತಿಂಗಳು ಕಟ್ ಮಾಡಿ. ಇದೆಲ್ಲ ಎಲ್ಲಿಂದ ಬರುತ್ತೆ ನಿಮ್ಗೆ? ಇದು ತೋಟ ಇದೆ ನಮ್ದು. ಅದೇ ಎಲ್ಲ ಬೀಜ ಕೊಡ್ತಿರ್ತಾರಲ್ಲ, ಬೀಜ ಗೊಬ್ಬರ ಎಲ್ಲ ಎಲ್ಲಿಂದ? ದೀಪಾವಳಿ. ಬರೀ ನೋಡೋಣ ಹೆಂಗ್ ಬಾಯ್ಲ್ ಮಾಡ್ತಾರೆ ಅಂತ ಚೆಕ್ ಮಾಡೋಣ. ಬನ್ನಿ, ಅವ್ರು ತೋರಿಸ್ತಾರೆ. ನೀರೆಲ್ಲ ಬಿಸಿ ಹಾಕೋದು, ಎಲ್ಲ ಬಿಸಿ ಆಗ್ಬೋದು. ಬನ್ನಿ ಮೇಲೆ. ನೋಡಿ, ಫಸ್ಟ್ ದವಣ ಅಲ್ಲಿ ಟ್ಯಾಕ್ಟರ್ ಬರುತ್ತೆ, ರೈತರಿಂದ ಬಂದಿರೋ ದವಣ ಎಲ್ಲ ಹಾಕ್ತಾರೆ. ಅದು ಹಾಕಿ 8 ಅವರ್ಸ್ ಬಾಯ್ಲ್ ಮಾಡ್ತಾರೆ. ಈ ತರ ನೋಡಿ, ಬಾಯ್ಲ್ ಆದ್ಮೇಲೆ ಈ ತರ ಅನ್ಲೋಡ್ ಮಾಡ್ಬೇಕು. ಇದು ಅದು ಅನ್ಲೋಡ್ ಮಾಡ್ಬೇಕು ತಿರ್ಗಾ. ಈ ತರ ಆಗಿದ್ಮೇಲೆ ಅದು ಅನ್ಲೋಡ್ ಮಾಡಿ ಇದನ್ನೇನ್ ಮಾಡ್ತೀರಾ? ವೇಸ್ಟ್. ಓಕೆ, ಗೊಬ್ಬರಕ್ಕೆ ಯೂಸ್ ಮಾಡ್ತಾರೆ. ಗೊಬ್ಬರ ಮತ್ತೆ ಚೆನ್ನಾಗಿ ಒಣಗಿದ್ರೆ ಅದ್ರಾಗ ಚೆನ್ನಾಗಿ ಅದ್ರಲ್ಲಿ ತಿಂತಾಗ. ಆದ್ಮೇಲೆ ನೋಡಿ ಈ ತರ
ನೋಡಿ ಇದು ಬಿಸಿ ವಾಟರ್, ಈ ಪೈಪ್ಸ್ ಅಲ್ಲಿ ಇರೋದೆಲ್ಲ ದವಣದ ಎಣ್ಣೆ ಇದು. ಪೈಪ್ ಕಾಣಿಸಿದ್ರೆ ಅದೆಲ್ಲ ಅದು ಎಣ್ಣೆ ಅಂದ್ರೆ ಅಷ್ಟು ತುಂಬಾ ಹೋಗಲ್ಲ, ತೊಟ್ಟಿ ಇಷ್ಟಪ್ಪನ ಹೋಗೋದು ಇದನ್ನು. ಓಕೆ. ಇಷ್ಟಪ್ಪನ ಹೋಗೋದು ನೀರು ಆಯಿಲ್ ಎಲ್ಲ ಮಿಕ್ಸ್ ನೀರು ಆಯಿಲ್ ಎಲ್ಲ ಮಿಕ್ಸ್ ಹೋಗುತ್ತೆ, ಎಲ್ಲ ಮಿಕ್ಸ್ ಹೋಗೋದು. ಈ ಪೈಪ್ ಹೀಟ್ಗೆ ನೀರೆಲ್ಲ ಹೀಟ್ ಆಗೋದು. ಅವು ತೋರಿಸಿದ್ರೆ ಎಲ್ಲಿ ಬರುತ್ತೆ ಟೈಮ್? ಬನ್ನಿ ಫ್ರೆಂಡ್ಸ್, ನಿಮ್ಗೆ ಸುಗಂಧ ದ್ರವ್ಯ ಪ್ರೋಸೆಸ್ ಇದು. ಬನ್ನಿ, ಇದು ಆಯಿಲ್ ಎಲ್ಲಿ ಬರುತ್ತೆ ಅಂತ ಬನ್ನಿ ನೋಡಿ. ನೋಡಿ ಇದೆಲ್ಲ ಒಂದು ಪ್ರೋಸೆಸ್ ಆದ್ರೆ ಫ್ಯಾಕ್ಟ್ರಿ ತರ. ಇದೆಲ್ಲ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ಆಯಿಲ್, ಇಲ್ಲಿ ಆಯಿಲ್ ಬರುತ್ತೆ. ಇಲ್ಲಿ ಬರ್ತದೆ ನೋಡಿ, ಇವಾಗ ಒಂದೊಂದು ಬಾಯಿಲ್ಗೆ ಒಂದೊಂದು ಪೈಪ್ ಇಟ್ಟಿದ್ದಾರೆ. ಅದು ಪೈಪ್ ಇಂದ ಒಂದು ಡ್ರಾಪ್ ಬೀಳ್ತಾ ಇರುತ್ತೆ. ಇದು ಒಂದು ಬಾಯ್ಲರ್ ಅಲ್ಲಿ ಎಷ್ಟು ಆಯಿಲ್ ಸಿಗುತ್ತೆ? ಬೆಲೆ ಚೆನ್ನಾಗಿ ಆಗಿದ್ರೆ 1 ಲೀಟರ್ ಸಿಗತ್ತೆ. 1 ಲೀಟರ್, ಒಂದು ಬಾಯ್ಲರ್ ಫುಲ್ ಸಿಗುತ್ತೆ, 1 ಲೀಟರ್ ಸಿಗುತ್ತೆ. ಟ್ಯಾಂಕರ್ ನೀರು ಆಯಿಲ್ ಎಲ್ಲ ಮಿಕ್ಸ್ ಬಂದು ಇಲ್ಲಿ ಇರ್ತದೆ. ನೋಡಿ ಇದು ಆಯಿಲ್, ನೀರು ಆಯಿಲ್ ಕೂಡ ಇರ್ತದೆ, ಎಲ್ಲ ಮಿಕ್ಸ್ ಇದು ಆಯಿಲ್ ನೀರೆಲ್ಲ. ಇದನ್ನ ಸೆಂಟ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಇದು ಆಯುರ್ವೇದಿಕ ಇದು ಅಲ್ಲ, ಸೆಂಟ್ ಗೊತ್ತದ ನಮ್ಗೇನ್ ಗೊತ್ತು, ಅವ್ರು ದೊಡ್ಡವ್ರು ಇರ್ತಾರೆ, ಅವ್ರಿಗೆ ಗೊತ್ತಾಗತ್ತೆ. ಅವ್ರು ನಮ್ ಕೇಳೋದಿಲ್ಲ ಅವರು. ನಿಮ್ಗೆ ಅವ್ರ ಕೆಲಸ ನೀವು ಮಾಡೋ. ಎಲ್ಲ ಬೆಂಗಳೂರು, ಹೈದರಾಬಾದ್, ತಮಿಳ್ನಾಡು, ನಾವೆಲ್ಲ ಕೂಲಿಯವರು. ಇಲ್ಲಿ ಫ್ಯಾಕ್ಟ್ರಿ ಆಗಿರೋ ರಾ ಮೆಟೀರಿಯಲ್ ಎಲ್ಲ ನಿಮ್ಗೆ ಆಯಿಲ್ ರೂಪದಲ್ಲಿ ಇಲ್ಲಿ ಬರುತ್ತೆ. ಇದನ್ನ ಹೈದರಾಬಾದ್, ಬೆಂಗಳೂರು ಅಲ್ಲಿ ಕಳಿಸ್ತಾರೆ. ಅವ್ರು ಪರ್ಫ್ಯೂಮು, ಆಯುರ್ವೇದಿಕ್ ಯೂಸ್ ಮಾಡ್ಕೊಂತಾರೆ ಫ್ರೆಂಡ್ಸ್.